ನಮಸ್ತೆ ಅಶ್ವಮಂದಿರ ಡಿಜಿಟಲ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಆಹಾ, ಕಡೆ ಕಡೆ ರುದ್ರ ವೀರಭದ್ರ ಎಂದ ಕೂಡಲೇ ನಮಗೆ ನೆನಪಾಗುವುದು ಸಾಕ್ಷಾತ್ ಶಿವನ ಉಗ್ರ ರೂಪವಾದ ಶ್ರೀ ವೀರಭದ್ರೇಶ್ವರ. ವೀರಭದ್ರೇಶ್ವರ ಉಗ್ರ ರೂಪವಿರುವ ಬೆಟ್ಟದಂಚಿನಲ್ಲಿ ನೆಲೆಸಿರುವ ದೇವರ ದರ್ಶನ ಮಾಡುವ ಅದಕ್ಕೂ ಮೊದಲು ನಮ್ಮ ಅಶ್ವಮಂದಿರ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಂಬಿ ಬಂದ ಭಕ್ತರ ಆರಾಧ್ಯ ದೈವ, ಬೇಡಿದ ವರಗಳನ್ನ ಕರುಣಿಸುವ ಭಕ್ತರ ಸಿರಿ. 1000 ವರ್ಷಗಳ ಇತಿಹಾಸವುಳ್ಳ ಪ್ರಸಿದ್ಧ ದೇವಾಲಯ, 2000 ಅಡಿಗಳ ಮೇಲಿರುವ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಕಾಳಿಕಾದೇವಿ. ಇಂತಹದ್ದೊಂದು ಇತಿಹಾಸ ಹಾಗೂ ಪವಾಡಗಳಿರುವ ದೇವಾಲಯವೇ ಮಧ್ಯ ಕರ್ನಾಟಕ ಬೆಣ್ಣಿನಗರಿ ಜ್ಞಾನಕಾಶಿ ಎಂದೇ ಪ್ರಸಿದ್ಧವಾಗಿರುವ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿರುವ ಸುಕ್ಷೇತ್ರ ಕೊಡದಗುಡ್ಡ ಶ್ರೀ ವೀರಭದ್ರೇಶ್ವರ ದೇವಾಲಯ. ಹೌದು, 300ಕ್ಕೂ ಹೆಚ್ಚು ಮೆಟ್ಟಿಲುಗಳಿರುವ 2000 ಅಡಿ ಎತ್ತರದ ಬೆಟ್ಟದಲ್ಲಿರುವ ದೇವಾಲಯ ಇದಾಗಿದ್ದು, 1000 ವರ್ಷಗಳ ಈ ದೇವಸ್ಥಾನವನ್ನ ಹರಪನಹಳ್ಳಿಯ ಪಾಳೆಗಾರರು ನಿರ್ಮಾಣ ಮಾಡಿದ್ದರು ಎಂದು ಐತಿಹ್ಯ ಹೇಳುತ್ತದೆ. ಸುಮಾರು 8 ಅಡಿ ಎತ್ತರವಿರುವ ಶ್ರೀ ವೀರಭದ್ರೇಶ್ವರ ಮೂರ್ತಿ, ಕಾಳಿಕಾದೇವಿ, ಆಂಜನೇಯ ಸ್ವಾಮಿ ದೇವರನ್ನ ಇಲ್ಲಿ ಪೂಜಿಸಲಾಗುತ್ತದೆ. ಇನ್ನು ಇತಿಹಾಸ ಹೇಳುವ ಹಾಗೆ ಪೌರಾಣಿಕವಾಗಿ ಹೇಳುವುದಾದ್ರೆ, ಮೊದಲು ಶ್ರೀ ವೀರಭದ್ರೇಶ್ವರ ನೆಲೆಸಿದ್ದು ಕೊಟ್ಟೂರಿನಲ್ಲಿ. ಆಗ ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ಶ್ರೀ ಗುರು ಬಸವೇಶ್ವರರು ಕೊಟ್ಟೂರಿಗೆ ಬಂದಾಗ ಶ್ರೀ ವೀರಭದ್ರೇಶ್ವರ ಶ್ರೀ ಗುರು ಬಸವೇಶ್ವರರಿಗೆ ಮಲಗಲು ಜಾಗವನ್ನ ಕೊಟ್ರಂತೆ. ಆದ್ರೆ ಬೆಳಗಾಗುವಷ್ಟರಲ್ಲಿ ಶ್ರೀ ಗುರು ಬಸವೇಶ್ವರರು ಕೊಟ್ಟೂರಿನ ಎಲ್ಲಾ ಜಾಗವನ್ನ ಅಲಂಕರಿಸಿದ್ರಂತೆ. ಆಗ ವೀರಭದ್ರೇಶ್ವರ ಹಾಗೂ ಸತಿ ಕಾಳಿಕಾದೇವಿ ಪ್ರಶ್ನೆ ಮಾಡಿದಾಗ, ಇದು ಶಿವನ ಇಚ್ಛೆ, ಇನ್ನ ಶಿವನ ಇಚ್ಛೆಯಂತೆ ನಾನು ಕೊಟ್ಟೂರನ್ನ ಅಲಂಕರಿಸಿದ್ದೇನೆ, ನೀನು ಶ್ರೀ ಸುಕ್ಷೇತ್ರ ಕೊಡದಗುಡ್ಡದಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸಿ ಎಂದರಂತೆ. ಆಗ ಸತಿ ಪತಿ ಇಬ್ಬರೂ ಕೂಡ ಕೊಡದಗುಡ್ಡಕ್ಕೆ ಬಂದು ನೆಲೆಸಿದ್ರು ಎನ್ನುವ ಪ್ರತೀತಿ ಕೂಡ ಇದೆ. ಪ್ರತಿ ವರ್ಷವೂ ಇಲ್ಲಿ ರಥೋತ್ಸವ ನಡೆಯುತ್ತಿದ್ದು, ಕರ್ನಾಟಕದಾದ್ಯಂತ ಇರುವಂತಹ ಭಕ್ತರು ಬರಿಗಾಲಲ್ಲಿ ಪಾದಯಾತ್ರೆಗೆ ಬಂದು ಶ್ರೀ ವೀರಭದ್ರೇಶ್ವರನ ದರ್ಶನವನ್ನ ಮಾಡಿ ತಾಯಿ ಕಾಳಿಕಾದೇವಿಗೆ ನಮಿಸಿ ಪಾವನರಾಗುತ್ತಾರೆ. ಇನ್ನು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನ ನೋಡಲು 2 ಕಣ್ಣು ಸಾಲದು. ಹಾಗೂ ವೀರಭದ್ರನಿಗೆ ಅರ್ಪಿಸುವ ವೀರಗಾಸೆ ಎಂಥವರನ್ನು ಮೈ ರೋಮಾಂಚನಗೊಳಿಸುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ ಡಿಜಿಟಲ್. ನಮಸ್ಕಾರ.